ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದಿರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ₹5 ಕೊಮೊಮೊರೇಟಿವ್ ನಾಣ್ಯಗಳ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಈ ಹಿಂದೆಯೇ ಪಾರ್ಟ್ 1 ಮತ್ತು 2 ಬಂದಿತ್ತು. ಇದು ಪಾರ್ಟ್ 3, ಅದರ ಮುಂದುವರೆದ ಭಾಗ. ಯಾಕಪ್ಪ ಇಷ್ಟೊಂದು ಪಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಸುಮಾರು ಇದರಲ್ಲಿ 50ರಿಂದ 60 ನಾಣ್ಯಗಳಿರುವಂಥದ್ದು ₹5 ಸ್ಮಾರಕ ನಾಣ್ಯಗಳಲ್ಲಿ. ಹಾಗಾಗಿ ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ 2 ಅವರ್ ಮೇಲೆ ಆಗೋಗುತ್ತೆ. ಸೊ ಪಾರ್ಟ್ ಬೈ ಪಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇದರ ಹಿಂದಿನ ಭಾಗ ಅಂದರೆ ಸೆಕೆಂಡ್ ಪಾರ್ಟ್ ಬಂದು ಸುಮಾರು 1 ಮಂತ್ವರೆಗೂ ಆಯ್ತೇನೋ, ಅಂದಾಜಿಗೆ 1 ಮಂತ್ವರೆಗೂ ಹತ್ತಿರ ಬಂತು. ಯಾಕಪ್ಪ ಮಾಡಲಿಲ್ಲ ಮತ್ತೆ ಇಮಿಡಿಯೇಟಾಗಿ ಅಂದರೆ ರೆಸ್ಪಾನ್ಸೇ ಇಲ್ಲ ವೀಡಿಯೋಗೆ, ಯಾರಿಗೂ ಇಂಟ್ರೆಸ್ಟೇ ಇಲ್ಲ. ಹಂಗಾಗಿ ನನಗೂ ಇಂಟ್ರೆಸ್ಟ್ ಇಲ್ಲ. ಬಟ್ ರೀಸೆಂಟಾಗಿ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ್ರು, ಸರ್ ಇದ್ರ ಬಗ್ಗೆ ಮಾಡಿ, ಇನ್ನೊಂದು ಯಾಕೆ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡಿ ಅಂತ. ಸ್ಟಾಪ್ ಮಾಡಿದ್ದು ಯಾಕೆ ಕಂಟಿನ್ಯೂ ಮಾಡಿ ಅಂತ. ಸೊ ಅವರೊಬ್ಬರಿಗೋಸ್ಕರ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರ ಹೆಸರು ನಂಗೆ ನೆನಪಾಗ್ತಾಯಿಲ್ಲ, ಸಾರಿ ಸರ್, ನಿಮಗೋಸ್ಕರನೇ ಈ ವಿಡಿಯೋ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ ಹೆಸರಲ್ಲಿ ಯಾರಾದರೂ ನಿಮಗೆ ನನ್ನ ವೀಡಿಯೋಗಳನ್ನು ಕಳಿಸಿ ಅಥವಾ ನನ್ನ ಒಂದು ವೀಡಿಯೋನ ಮಾರ್ಫ್ ಮಾಡಿ ನಿಮ್ಮನ್ನು ಕಳಿಸಿ ದುಡ್ಡನ್ನು ಕೇಳಿದ್ರೆ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ, ಯಾರಿಗೂ ₹1 ದುಡ್ಡನ್ನ ಕಳಿಸ್ಬೇಡಿ. ನಾನು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಫೀಸು ಅವೆಲ್ಲ ನಾನು ಎನ್ಕರೇಜ್ ಮಾಡೋದಿಲ್ಲ, ನಾನು ತೊಗೊಳ್ಳೋದು ಇಲ್ಲ. ಸೊ ಈಗ ವಿಡಿಯೋನ ಶುರು ಮಾಡೋಣ. ಈಗ ಮೊದಲಿಗೆ ನಿಕ್ಕಲ್ ಬ್ರಾಸ್ ನಾಣ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನಲ್ಲಿ ವಿಡಿಯೋದಲ್ಲಿ ಏನು ಕಾಪರ್, ನಿಕ್ಕಲ್ ಮತ್ತು ಸ್ಟೀಲ್ ನಾಣ್ಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಮುಂದೆ ಬಂದಂತಹ ನಿಕ್ಕಲ್ ಬ್ರಾಸ್ ನಾಣ್ಯಗಳು. ನಿಕ್ಕಲ್ ಬ್ರಾಸ್ ಅಂದರೆ ಈ ಒಂದು ನೋಡೋದಕ್ಕೆ ಗೋಲ್ಡ್ ಕಲರ್ ಬರುತ್ತೆ ಕಾಯಿನು. ಈ ಎಲ್ಲ ನಾಣ್ಯಗಳು ಇನ್ನು ಮುಂದೆ ಏನು ಹೇಳ್ತಾ ಹೋಗ್ತೀನಲ್ಲ ಅವೆಲ್ಲವೂ ಆಲ್ಮೋಸ್ಟು 6 ಗ್ರಾಮ್ ತೂಕ ಇರುವಂಥದ್ದು, 23 mm ಸರ್ಕ್ಯುಲರ್ ಶೇಪ್ ಇರುವಂಥದ್ದು ಎಲ್ಲ ನಾಣ್ಯಗಳು, ಮುಂದೆ ಬರುವಂತಹ ಎಲ್ಲ ನಾಣ್ಯಗಳು. 29ನೇ ನಾಣ್ಯ ಯಾವುದಪ್ಪ ಅಂತಂದರೆ ಸೈಂಟ್ ಆಲ್ಫ್ಜೋನಾ ಅವರ ಬರ್ಸೆಂಟೆನರಿ. ಈ ಒಂದು ನಾಣ್ಯ ಬಿಡುಗಡೆಯಾಗಿದ್ದು 2009ರಲ್ಲಿ. ಈ ಒಂದು ನಾಣ್ಯದ ಒಂದು ಸ್ಪೆಷಲ್ ನೋಟ್ ಏನಪ್ಪ ಅಂತಂದರೆ, ನೋಯ್ಡಾ ಮಿಂಟಿಂದ ಬಂದಂತಹ ನಾಣ್ಯ ಬಾಂಬೆ ಮಿಂಟ್ ಮಾರ್ಕನ್ನು ಹೊಂದಿತ್ತು, ಅಂದರೆ ಡೈಮಂಡ್ ಶೇಪನ್ನು ಹೊಂದಿತ್ತು. ಯಾವುದೇ ರೀತಿಯ ಡಾಟ್ ಇರಲಿಲ್ಲ. ಅದು ಕೂಡ ಕಾಮನ್ನೇ, ಸ್ವಲ್ಪ ಬೆಲೆ ಇರುತ್ತೆ. ಎಷ್ಟು ಅಂತ ಹೇಳ್ತೀನಿ, ಬರ್ಕೊಳ್ಳಿ. ಈ ಒಂದು ನಾಣ್ಯ ಭಾರತದ 4 ಮಿಂಟಿಂದ ಬಂದಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ 4 ಕೂಡ ಕಾಮನ್ ಕ್ಯಾಟಗರಿನೇ. ಯಾವುದು ಕೂಡ ಸ್ಕೇರು ಇಲ್ಲ, ರೇರು ಇಲ್ಲ. ಸುಮ್ಮನೆ ಬುಕ್ಕಲ್ಲೆಲ್ಲ ಕೊಟ್ಟಿದ್ದಾರೆ, ನಂಬಕ್ಕೆ ಹೋಗಬೇಡಿ. ಯೂಸ್ಡ್ ಕಂಡೀಷನ್ ನಾಣ್ಯಕ್ಕೆ ₹6ರಿಂದ ₹7 ಸಿಕ್ಕಿದ್ರೆ UNC ಕಾಯಿನ್ಗೆ ₹20ರಿಂದ ₹25 ಸಿಗಬಹುದು ಅಂದಾಜು ಅಷ್ಟೇ. ಮತ್ತು 30ನೇ ನಾಣ್ಯ ಪೆರಿಯಂಗರ್ ಅನ್ನ ಸೆಂಟನರಿ. ಈ ಒಂದು ನಾಣ್ಯದ ಒಂದು ಥೀಮ್. ಈ ನಾಣ್ಯ ಕೂಡ 2009ರಲ್ಲಿ ಬಂದಿದ್ದು. ನಾಣ್ಯದ ಬಳಸಿರುವ ಕಂಡೀಷನ್ಗೆ ₹6ರಿಂದ ₹7, UNC ಕಂಡೀಷನ್ಗೆ ₹20ರಿಂದ ₹25 ಸಿಗಬಹುದು. ಮುಂದೆ ಬಂದಂತಹ ನಾಣ್ಯ 31ನೇ ನಾಣ್ಯ 60 ಇಯರ್ಸ್ ಆಫ್ ಕಾಮನ್ವೆಲ್ತ್. ಈ ನಾಣ್ಯ ಕೂಡ 2009ರಲ್ಲೇ ಬಂದಿದ್ದು. ನಾಣ್ಯಕ್ಕೆ ಯೂಸ್ಡ್ ಕಂಡೀಷನ್ನಲ್ಲಿ ₹6ರಿಂದ ₹7 ಸಿಕ್ಕಿದ್ರೆ UNC ಕಂಡೀಷನ್ನಲ್ಲಿ ₹20ರಿಂದ ₹30ವರೆಗೂ ಸಿಗಬಹುದು. ಇದು ಸ್ವಲ್ಪ ಸ್ಕೇರ್. ಆಲ್ಮೋಸ್ಟ್ ಎಲ್ಲ ಮಿಂಟಿಂದ ಬಂದಿರೋದ್ರೂ ಇದೇನೇ. ನಾನು ಕಾಮನಾಗಿ ಹೇಳ್ತಾಯಿದ್ದೀನಿ, ಯಾವ್ಯಾವ ಮಿಂಟ್ ಸಿಕ್ಕಿದ್ರೂ ಅದು ನಾರ್ಮಲೇ. ಇದಾದಮೇಲೆ ಬಂದಂತಹ 32ನೇ ನಾಣ್ಯ 125th ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಈ ಒಂದು ನಾಣ್ಯ ಕೂಡ 2009ರಲ್ಲೇ ಬಂದಿದ್ದು. ನಾಣ್ಯಕ್ಕೆ ಬಳಸಿರುವ ಕಂಡೀಷನ್ನಲ್ಲಿ ₹6ರಿಂದ ₹7 ಇದ್ದರೆ UNC ಕಂಡೀಷನಲ್ಲಿ ₹20 ಸಿಗಬಹುದು ಅಂದಾಜು. ಇದು 4 ಮಿಂಟಿಂದ ಬಂದಿದೆ, 4 ಕೂಡ ಕಾಮನ್ನೇ. ಇದಾದಮೇಲೆ ಬಂದಂತಹ 33ನೇ ನಾಣ್ಯ 150th ಬರ್ತ್ ಆ್ಯನಿವರ್ಸರಿ ಆಫ್ ರವೀಂದ್ರನಾಥ್ ಟ್ಯಾಗೋರ್. 2010ರಲ್ಲಿ ಬಂದಂತಹ ಈ ಒಂದು ನಾಣ್ಯ ಯೂಸ್ಡ್ ಕಂಡೀಷನಲ್ಲಿ ₹6 ಸಿಗಬಹುದು ಅಂದಾಜು. ಇಲ್ಲಾಂದರೆ ₹5 ಕೇಳ್ತಾರೆ. UNC ಕಂಡೀಷನ್ನಲ್ಲಿ ₹15ರಿಂದ ₹20ವರೆಗೂ ಹೋಗಬಹುದು ಅಂದಾಜು. ₹100 ಎಲ್ಲ ಯಾರು ಕೊಡೋದು ಇಲ್ಲ. ಆ ₹100 ಹೇಳಿದ್ರೆ ಯಾರು ತೊಗೊಳೋದು ಇಲ್ಲ. 34ನೇ ನಾಣ್ಯ ಮದರ್ ತೆರೇಸಾ ಬರ್ತ್ ಸೆಂಟನರಿ. ನಾಣ್ಯ ಬಿಡುಗಡೆಯಾದ ವರ್ಷ 2010. ನಾಣ್ಯಕ್ಕೆ ಯೂಸ್ಡ್ ಕಂಡೀಷನಲ್ಲಿ ₹6 ಸಿಗಬಹುದು.
ಯು ಎನ್ ಸಿ ಕಂಡೀಷನಲ್ಲಿ 20 ರೂಪಾಯಿವರೆಗೂ ಸಿಗಬಹುದು. 4 ಮಿಂಟ್ಗಳು ಕೂಡ ಕಾಮನ್ನೇ. ಇದಾದಮೇಲೆ ಮತ್ತೊಂದು ನಾಣ್ಯ ಬಂದಂಥದ್ದು ಯಾವುದಪ್ಪ ಅಂದರೆ 35ನೇ ನಾಣ್ಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಾಟಿನಮ್ ಜುಬಿಲಿ. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2010. ನಾಣ್ಯ ಬಾಂಬೆ ಮಿಂಟಿಂದ ಮಾತ್ರ ಬಂದಿದೆ. ಕಾಮನ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ 6 ರೂಪಾಯಿ ಸಿಗುತ್ತೆ. ಯು ಎನ್ ಸಿ ಇತ್ತು ಅಂದರೆ 15 ರೂಪಾಯಿಂದ 20 ರೂಪಾಯಿವರೆಗೂ ಸಿಗಬಹುದು. ಮುಂದೆ ಬಂದಂತಹ ನಾಣ್ಯ 36ನೇ ನಾಣ್ಯ 2010ರಲ್ಲೇ ಬಂದಿದ್ದು ಈ ಒಂದು ನಾಣ್ಯ ಕೂಡ. ಸಿ ಸುಬ್ರಹ್ಮಣ್ಯಂ ಬರ್ತ್ ಸ್ಯಾಂಟನರಿ. ನಾಣ್ಯ ಭಾರತದ 4 ಮಿಂಟಿಂದ ಬಂದಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ಇದರಲ್ಲಿ ಆಲ್ಮೋಸ್ಟ್ ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ ಕಾಮನ್ ಕ್ಯಾಟಗರಿ. ಯೂಸ್ಡ್ ಕಂಡೀಷನ್ಗೆ 6 ರೂಪಾಯಿ, ಯು ಎನ್ ಸಿ ಕಂಡೀಷನ್ಗೆ 20 ರೂಪಾಯಿವರೆಗೂ ಸಿಗಬಹುದು. ಬಾಂಬೆ ಮಿಂಟಲ್ಲಿ 2 ವೆರೈಟಿ ಇದೆ. ಯಾವುದಪ್ಪ ಅಂದರೆ ಒಂದು ವಿತೌಟ್ ಮಿಂಟ್ ಮಾರ್ಕು, ಡೈಮಂಡ್ ಶೇಪ್ ಇರೋಲ್ಲ, ಡೈಮಂಡ್ ಮಾರ್ಕ್ ಹಾಕಿರೋದಿಲ್ಲ, ಅದು ನಾರ್ಮಲ್ಲು. ಡೈಮಂಡ್ ಮಾರ್ಕ್ ಇದೆ ವಿತ್ ಮಿಂಟ್ ಮಾರ್ಕ್ ಇದೆ, ಡೈಮಂಡ್ ಶೇಪ್ ಇದೆ ಅಂದರೆ ಅದು ರೇರು. ಯೂಸ್ಡ್ ಕಂಡೀಷನಲ್ಲಿ 100ರಿಂದ 200, 300 ರೂಪಾಯಿವರೆಗೂ ಆದರೆ ಯು ಎನ್ ಸಿ ಕಂಡೀಷನಲ್ಲಿ 6000 ರೂಪಾಯಿವರೆಗೂ ಇದರ ಬೆಲೆ ಇರುವಂಥದ್ದು. ಮಿಂಟ್ ಮಾರ್ಕ್ ಇದ್ದರೆ ರೇರ್, ಮಿಂಟ್ ಮಾರ್ಕ್ ಇಲ್ಲ ಅಂದರೆ ಕಾಮನ್. ಬಾಂಬೆ ಮಿಂಟ್ ಮಾತ್ರ. ಆಮೇಲೆ ಮಿಂಟ್ ಮಾರ್ಕು ಇದ್ದರೆ ರೇರ್, ಮಿಂಟ್ ಮಾರ್ಕ್ ಇಲ್ಲ ಅಂದರೆ ಕಾಮನ್. ಕೋಲ್ಕತ್ತಾ, ಬಾಂಬೆ ಎರಡು ಕಾಮನ್ ಆಗೋಗುತ್ತೆ. ಯಾಕೆ ಹೇಳಿ, ಕೋಲ್ಕತ್ತಾಗೂ ಮಿಂಟ್ ಮಾರ್ಕ್ ಇರೋದಿಲ್ಲ. ಆ್ಯಕ್ಚುಯಲ್ ಬಾಂಬೆ ಮಿಂಟು ಕೂಡ ವಿತೌಟ್ ಮಿಂಟ್ ಮಾರ್ಕ್ ಬಂದಿದೆ. ಹಾಗಾಗಿ ಇದಾದಮೇಲೆ ಬಂದಂತಹ 37ನೇ ನಾಣ್ಯ 1000 ಇಯರ್ಸ್ ಆಫ್ ಬೃಹದೀಶ್ವರ ಟೆಂಪಲ್ ತಂಜಾವೂರು. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2010. ನಾಣ್ಯಕ್ಕೆ ಯೂಸ್ಡ್ ಕಂಡೀಷನ್ನಲ್ಲಿ 6ರಿಂದ 8 ರೂಪಾಯಿವರೆಗೂ ಸಿಗುತ್ತೆ. ಯು ಎನ್ ಸಿ ಕಂಡೀಷನ್ನು 20 ರೂಪಾಯಿವರೆಗೂ ಸಿಗಬಹುದು ಅಂದಾಜು. ಇದಾದಮೇಲೆ ಬಂದಂತಹ ನಾಣ್ಯ 38ನೇ ನಾಣ್ಯ ಕಾಮನ್ವೆಲ್ತ್ ಗೇಮ್ಸ್ 2010 ಡೆಲ್ಲಿ. ನಾಣ್ಯ ಬಿಡುಗಡೆಯಾದಂತಹ ವರ್ಷ 2010. ನಾಣ್ಯ ತುಂಬ ಕಾಮನ್ನು, ಸಾಮಾನ್ಯ ನಾಣ್ಯ ಇದು. ಯೂಸ್ಡ್ ಕಂಡೀಷನ್ಗೆ 6 ರೂಪಾಯಿ ಸಿಕ್ಕಿದ್ರೆ ಹೆಚ್ಚೆಚ್ಚು. ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ 20ರಿಂದ 30 ರೂಪಾಯಿ ಅಂದಾಜು ಅಷ್ಟೇ. 39ನೇ ನಾಣ್ಯ ಯಾವುದಪ್ಪ ಅಂತ ಅಂದರೆ ಇನ್ಕಮ್ ಟ್ಯಾಕ್ಸ್ 150 ಇಯರ್ಸ್ ಆಫ್ ಬಿಲ್ಡಿಂಗ್ ಇಂಡಿಯಾ. ಆಚಾರ್ಯ ಚಾಣಕ್ಯ ಅವರ ಒಂದು ಪೋಟ್ರೆ ಇರುವಂತಹ ನಾಣ್ಯ. ನಾಣ್ಯಕ್ಕೆ ಬಳಸಿರುವ ಕಂಡೀಷನಲ್ಲಿ 6ರಿಂದ 7 ರೂಪಾಯಿ ಸಿಗಬಹುದು. ಯು ಎನ್ ಸಿ ಕಂಡೀಷನ್ ಇತ್ತು ಅಂದರೆ 20 ರೂಪಾಯಿ ಹೆಚ್ಚೆಚ್ಚು. 40ನೇ ನಾಣ್ಯ 100 ಇಯರ್ಸ್ ಆಫ್ ಸಿವಿಲ್ ಏವಿಯೇಷನ್. ನಾಣ್ಯ ಬಿಡುಗಡೆ ಆಗಿದ್ದಂತಹ ವರ್ಷ 2011, ಬಟ್ ಪಬ್ಲಿಕ್ಗೆ 2012ರಲ್ಲಿ ಸಿಕ್ತು. ಈ ಒಂದು ನಾಣ್ಯದ ಯೂಸ್ಡ್ ಕಂಡೀಷನ್ಗೆ 6ರಿಂದ 8 ರೂಪಾಯಿವರೆಗೂ ಇರಬಹುದು ಅಂದಾಜು ಬೆಲೆ. ನಾಣ್ಯ ಕಾಮನ್ ಕ್ಯಾಟಗರಿ. ಹೈದರಾಬಾದ್ ಮಿಂಟ್ ಇದ್ದರೆ ಸ್ವಲ್ಪ ರೇರ್ ಅಂತಾರೆ. ಯು ಎನ್ ಸಿ ಇರಬೇಕಾದ್ರೆ ಬಳಸಿರೋ ನಾಣ್ಯ ಇತ್ತು ಅಂದರೆ 6ರಿಂದ 8 ರೂಪಾಯಿವರೆಗೂ ಸಿಗ್ಬೋದು ಅಷ್ಟೇ. ಯು ಎನ್ ಸಿ ಇತ್ತು ಅಂದರೆ ಹೈದರಾಬಾದ್ ನಾಣ್ಯಕ್ಕೆ ಸುಮಾರು ಒಂದು 200 ರೂಪಾಯಿಯಷ್ಟು ಬೆಲೆ ಇರುತ್ತೆ. ಉಳಿದ ನಾಣ್ಯಗಳಿಗೆ 20ರಿಂದ 30 ರೂಪಾಯಿ ಸಿಗಬಹುದು. ಹೈದರಾಬಾದು ಸ್ವಲ್ಪ ಸ್ಕೇರು ಯು ಎನ್ ಸಿ ಮಟ್ಟದಲ್ಲಿ. 41ನೇ ನಾಣ್ಯ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಸೆಂಟನರಿ ಇಯರ್. ಬಿಡುಗಡೆಯಾದಂತಹ ವರ್ಷ 2011, ಬಟ್ ಪಬ್ಲಿಕ್ಗೆ 2012ರಲ್ಲಿ ಸಿಕ್ಕಿದ್ದು, ಒಂದು ವರ್ಷ ಆದಮೇಲೆ. ನಾಣ್ಯ ತುಂಬ ಕಾಮನ್ ಕ್ಯಾಟಗರಿ, ಅಂದರೆ ತುಂಬ ಕಾಮನ್ ಕಾಯಿನ್, ಎಲ್ಲರಿಗೂ ಸಿಗುತ್ತೆ. ಬಳಸಿರುವ ನಾಣ್ಯಕ್ಕೆ 6ರಿಂದ 7 ರೂಪಾಯಿ ಇತ್ತು ಅಂದರೆ ಯು ಎನ್ ಸಿ ನಾಣ್ಯಕ್ಕೆ 20 ರೂಪಾಯಿ ಸಿಗಬಹುದು. ಸರ್ ಬುಕ್ಕಲ್ಲೆಲ್ಲ 100 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ದಯವಿಟ್ಟು 100 ರೂಪಾಯಿ ಯಾರು ಕೊಡ್ತಾ ಇಲ್ಲ ಎಕ್ಸಿಬಿಷನಲ್ಲಿ. ನನ್ನ ಹತ್ರನೂ ಈ ಥರದ ಸುಮಾರು ಯು ಎನ್ ಸಿ ಕಾಯಿನ್ ಇತ್ತು. ಎಲ್ಲ 20, 22, 25 ರೂಪಾಯಿಗೆ ಯು ಎನ್ ಸಿ ಕಾಯಿನ್ನ ಕೊಟ್ಬಿಟ್ಟೆ. ಸುಮಾರು ಜನ ತೊಗೊಂಡು ಮನೆಗೆ ಬಂದು ತೊಗೊಂಡೋಗಿದ್ದಾರೆ. ಸರ್ ಯಾರ್ಯಾರು ತೊಗೊಂಡಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಯು ಎನ್ ಸಿ ಕಾಯಿನ್ಗಳು ಕೊಟ್ಟಿದ್ದೀನಿ, ಬರೀ 17, 20 ರೂಪಾಯಿಗೆಲ್ಲ ಕೊಟ್ಟಿದ್ದೀನಿ. ಇವಾಗ ನನ್ನ ಹತ್ರ ಯು ಎನ್ ಸಿ ಕಾಯಿನೇ ಇಲ್ಲ ಇದ್ರದ್ದು.
42ನೇ ನಾಣ್ಯ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಈ ಒಂದು ನಾಣ್ಯ ಬಿಡುಗಡೆಯಾದಂತಹ ವರ್ಷ 2010. ಬಟ್ ಜನಗಳಿಗೆ ಬಂದಿದ್ದು 2012ರಲ್ಲಿ. ನಾಣ್ಯ ಕಾಮನ್ ಕ್ಯಾಟಗರಿಯಲ್ಲಿ ಇದೆ. 4 ಮಿಂಟ್ಗಳಿಂದ ಕೂಡ ಬಂದಿದೆ. ಯೂಸ್ಡ್ ಕಂಡೀಷನ್ಗೆ 6 ರೂಪಾಯಿ ಸಿಕ್ಕಿದ್ರೆ UNC ಕಂಡೀಷನ್ಗೆ 20 ರೂಪಾಯಿ ಸಿಗಬಹುದು. 43ನೇ ನಾಣ್ಯ 60 ಇಯರ್ಸ್ ಆಫ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಈ ನಾಣ್ಯ ಬಿಡುಗಡೆಯಾಗಿದ್ದು 2012ರಲ್ಲಿ. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಂದಿದೆ. 4 ಕೂಡ ಆಲ್ಮೋಸ್ಟ್ ಕಾಮನ್ ಕ್ಯಾಟಗರಿನೇ ಅಂತ ಅಂದ್ಕೊಳ್ಳಿ. ಯೂಸ್ಡ್ ಕಂಡೀಷನಲ್ಲಿ 6 ರೂಪಾಯಿ ಸಿಕ್ಕಿದ್ರೆ 6ರಿಂದ 8 ರೂಪಾಯಿ ಸಿಕ್ಕಿದ್ರೆ UNC ಕಂಡೀಷನ್ ನಾಣ್ಯಕ್ಕೆ 50 ರೂಪಾಯಿಂದ 60 ರೂಪಾಯಿವರೆಗೂ ಸಿಗಬಹುದು ಅಂದಾಜು. 50ರಿಂದ 60 UNC ಅಂದರೆ 100%. ಬಟ್ ಈ ನಾಣ್ಯದಲ್ಲಿ UNC ಸಿಗ್ತಾನೇ ಇಲ್ಲ. ಯಾಕಪ್ಪ ಅಂತ ಅಂದರೆ ಜಾಸ್ತಿ ಡಾಟ್ ಆಗುತ್ತೆ. ಈ ನಿಕಲ್ ಬ್ರಾಸ್ ಕಾಯಿನ್ಗಳಿದೆಲ್ಲ ಬ್ಲಾಕ್ ಜಾಸ್ತಿ ಆಗಿಬಿಡುತ್ತೆ. ಸೊ ಇಲ್ಲಿಗೆ ಸಾಕು. ತುಂಬ ಲೆಂತ್ ಆಗಿದೆ ವಿಡಿಯೋ. ಮುಂದಿನ ಭಾಗ ಯಾರಿಗಾದರೂ ಬೇಕು ಅಂದರೆ ಇನ್ನೊಂದು 10-15 ಕಾಯಿನ್ ಇದ್ದಾವೆ, ಕಾಮೆಂಟ್ ಮಾಡಿ. ಇಲ್ಲಾಂದರೆ ನಾನು ಮತ್ತೆ ಆ ವಿಡಿಯೋ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಯಾರೂ ನೋಡೋದೇ ಇಲ್ಲ. ಸೊ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.